ನಮಸ್ಕಾರ ಸ್ನೇಹಿತರೆ. ಮಂತ್ರ ಹೇಳೋ ಬಾಯಲ್ಲಿ ಜೊಲ್ಲು ಸುರಿಸಿ ಅರೆಸ್ಟ್ ಆಗಿರುವ ಕಮಲಾಕರ್ ಭಟ್ ಯಾರು? ಈತನ ಹಿನ್ನೆಲೆ ಏನು? ಕೇರಳಕ್ಕೆ ಹೋಗಿ ಈತ ಕಲ್ತಿದ್ದು ಏನು? ನೂರಾರು ಮಕ್ಕಳಿಗೆ ಊಟ ಹಾಕಿದ್ದು ನಿಜಾನ? ಈತನ ಪುಂಗು ಜ್ಯೋತಿಷ್ಯದ ಬಗ್ಗೆ ನಿಮ್ಗೆ ಗೊತ್ತಾ? ಬೇರೆಯವರ ಹೆಂಡತಿನ ಮನೆಯಲ್ಲಿ ಇಟ್ಕೊಂಡಿದ್ದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕಮಲಾಕರ್ ಭಟ್ ಹಿನ್ನೆಲೆ ಏನು? ಕಮಲಾಕರ್ ಭಟ್ ಗುರೂಜಿ? ಇಲ್ಲ, ಇಂಥವ್ರಿಗೆ ಗುರೂಜಿ ಅಂತ ಕರೆದ್ರೆ ಆ ಪದಕ್ಕೇನೆ ಅವಮಾನ ಮಾಡ್ದಂಗೆ ಆಗುತ್ತೆ. ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಮೈ ಮೇಲೆ ಪವಿತ್ರವಾದ ಕಾವಿ ಬಟ್ಟೆ. ಈ ಕಳ್ಳ ಭಟ್ಟ ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಸೋವಿನಕೊಪ್ಪ ಗ್ರಾಮದಲ್ಲಿ. ತಂದೆ ವೆಂಕಟರಮಣ ಹೆಗಡೆ, ತಾಯಿ ಜಯಲಕ್ಷ್ಮಿ ಹೆಗಡೆ. ತುಂಬಾ ಬಡ ಬ್ರಾಹ್ಮಣ ಕುಟುಂಬ ಈತನದ್ದಾಗಿತ್ತು. ತಂದೆ ತಾಯಿಗೆ 4 ಜನ ಮಕ್ಕಳು. ಆದ್ರೂ ಹೊತ್ತು ಊಟಕ್ಕೂ ದುಡ್ಡಿಲ್ಲದ ಕಷ್ಟದ ಪರಿಸ್ಥಿತಿ. ಓದಿಸಲು ತಂದೆ ಬಳಿ ದುಡ್ಡು ಇರಲಿಲ್ಲ. ಆದರೆ ಆಗಿನ ಕಾಲದಲ್ಲಿ ವೇದ ಮತ್ತು ಜ್ಯೋತಿಷ್ಯ ವಿಜ್ಞಾನವನ್ನ ಫ್ರೀಯಾಗಿ ಹೇಳಿಕೊಡ್ತಿದ್ರಂತೆ. ಹೀಗಾಗಿ ಆ ಶಾಲೆಗೆ ಕಮಲಾಕರ್ ಭಟ್ಟನ ಸೇರಿಸಿದ್ರು ತಂದೆ. ಕಮಲಾಕರ್ ಕೇರಳಕ್ಕೆ ಹೋಗಿ ಕಲಿತಿದ್ದು ಏನು? ಸಿದ್ದಾಪುರದಲ್ಲಿ ಬೇಸಿಕ್ ಜ್ಯೋತಿಷ್ಯ ಕಲಿತ ಕಮಲಾಕರ್ ಭಟ್ ಕೇರಳಕ್ಕೆ ತೆರಳಿದ. ಅಲ್ಲಿ 14 ವರ್ಷ ವೇದಶಾಸ್ತ್ರ ಜ್ಯೋತಿಷ್ಯದ ಕುರಿತು ಅಧ್ಯಯನ ಮಾಡಿದ್ದೀನಿ ಅಂತ ಖುದ್ದು ಹೇಳ್ಕೊಂಡಿದ್ದಾನೆ. ಆದರೆ ಈತನನ್ನ ನೋಡಿದ್ರೆ ಹಾಗೆ ಅನ್ನಿಸೋದಿಲ್ಲ. ನಾನು ಖಾಸಗಿ ಚಾನೆಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ದಾಗ ಈತ ಅಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ತಿದ್ದ. ಜ್ಯೋತಿಷ್ಯ ಮತ್ತು ಪೂಜೆಯ ಕುರಿತ ಕಾರ್ಯಕ್ರಮ ಅದಾಗಿತ್ತು. ಒಂದಿನ ಈತ 8 ರಾಶಿಗಳ ಜ್ಯೋತಿಷ್ಯವನ್ನ ಹೇಳಿ ಆಗಿತ್ತು. ಮಧ್ಯದಲ್ಲಿ ನಾವು ಜಾಹೀರಾತು ಬ್ರೇಕ್ ತಗೊಂಡಿದ್ವಿ. ಆಗ ಆಫ್ ಏರ್ ಮಾತಾಡಿದ್ದ ಈತ 8 ರಾಶಿಯವರಿಗೆ ಎಲ್ಲವನ್ನ ಹೇಳಿ ಆಯ್ತು. ಉಳಿದ ರಾಶಿಯವರಿಗೆ ಇನ್ನೇನ್ ಹೇಳೋದು ಅಂತ ವಕ್ರವಾಗಿ ನಕ್ಕಿದ್ದ. ಆದ್ರೂ ಈತ ಹೋದಲ್ಲೆಲ್ಲ ತನಗೆ ಕಂಪ್ಲೀಟ್ ಜ್ಯೋತಿಷ್ಯ ಜ್ಞಾನ ಇದೆ ಅಂತ ಹೇಳ್ಕೊಳ್ತಾನೆ. ನಿತ್ಯ ಪೂಜೆ, ಭಿಕ್ಷಾಪಾತ್ರ ಹೆಸರಲ್ಲಿ ಅನ್ನದಾನ. ಕೇರಳದಿಂದ ವಾಪಸ್ ಬಂದ ಕಮಲಾಕರ್ ಭಟ್ ಅಧ್ಯಾಪಕನಾಗಿ ಕೆಲಸ ಮಾಡಿದ. ಹಾಸನದ ಅರಸೀಕೆರೆಯಲ್ಲಿ ಅಲ್ ಅಮೀನ್ ಅನ್ನೋ ಮುಸ್ಲಿಂ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಾಪಕನಾಗಿ ಸೇರಿಕೊಂಡ. ಈ ಟೈಮಲ್ಲಿ 70 ಮುಸ್ಲಿಂ ಮಕ್ಕಳಿಗೆ ಸಂಸ್ಕೃತವನ್ನ ಕಲಿಸಿದ್ದೀನಿ ಅಂತ ಖುದ್ದು ಈತನೇ ಹೇಳ್ಕೊಂಡಿದ್ದಾನೆ. ನಂತರ ಈತ ಖಾಸಗಿ ಚಾನೆಲ್ಗಳಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮ ನಡೆಸಿಕೊಡ್ತಿದ್ದ. ಇದರ ನಡುವೆ ನಿತ್ಯ ಪೂಜೆ, ಭಿಕ್ಷಾಪಾತ್ರೆ ಅನ್ನೋ ಒಂದು ಅಭಿಯಾನ ಶುರು ಮಾಡಿದ. ಈ ಮೂಲಕ ಕಾರ್ಯಕ್ರಮಗಳಲ್ಲಿ ಉಳಿಯೋ ಆಹಾರ ಮತ್ತು ಉದಾರಿಗಳು ಕೊಡೋ ದೇಣಿಗೆ, ಹೀಗೆ ಎಲ್ಲವನ್ನ ಸೇರಿಸಿ ಅನ್ನದಾನವನ್ನ ಶುರು ಮಾಡಿದ. ತನ್ನದೇ 4 ಓಮ್ನಿ ಕಾರು ಮತ್ತು 12 ಜನರನ್ನ ಕೆಲಸಕ್ಕೆ ಇಟ್ಟುಕೊಂಡು ಅಭಿಯಾನ ನಡೆಸಿದ. ಸುಮಾರು 700 ಮಕ್ಕಳಿಗೆ ನಾನು ಊಟ ಹಾಕ್ತಿದ್ದೀನಿ ಅಂತ ಖುದ್ದು ಕಮಲಾಕರ್ ಭಟ್ ಹೇಳಿಕೊಂಡಿದ್ದಾನೆ. ಇದು ನಿಜವಾಗಿದ್ರೆ ಒಳ್ಳೆಯ ಕೆಲಸನೇ ಬಿಡಿ. ಹೆಂಡತಿ ಸಾವು, ಆಂಟಿ ಜೊತೆ ಎಲ್ಲವೂ. ಜ್ಯೋತಿಷ್ಯ, ಅನ್ನದಾನ, ಅದು ಇದು ಅಂತ ಕಮಲಾಕರ್ ಭಟ್ ಆರಾಮಾಗೇ ಇದ್ದ. ಬೆಂಗಳೂರಲ್ಲಿ ಒಂದು ಆಫೀಸ್ ಕೂಡ ಮಾಡ್ಕೊಂಡಿದ್ದ. ಈ ನಡುವೆ ಕಮಲಾಕರ್ ಭಟ್ ಹೆಂಡತಿ ಅನಾರೋಗ್ಯಕ್ಕೀಡಾಗಿ ತೀರಿಕೊಂಡ್ರು. ಬರಡಾಗಿ ಬದುಕ್ತಿದ್ದ ಕಮಲಾಕರ್ ಭಟ್ ಬಳಿ 6 ತಿಂಗಳ ಹಿಂದೆ ಸುಚಿತ್ರಾ ಅನ್ನೋ ಆಂಟಿ ಬಂದ್ಲು. ಭಟ್ಟನ ಒಣಗಿದ್ದ ಕಣ್ಣುಗಳಲ್ಲಿ ಕಲರ್ ಕನಸುಗಳು ಚಿಗುರೊಡಿತು. ಸಮಸ್ಯೆ ಹೇಳಿಕೊಳ್ಳಲು ಬಂದಿದ್ದ ಸುಚಿತ್ರಾ ಕಮಲಾಕರ್ ಭಟ್ಗೆ ತುಂಬಾ ಕ್ಲೋಸ್ ಆದ್ಲು. ಕಮಲಾಕರ್ ಭಟ್ ಕಾರನ್ನೇ ಯೂಸ್ ಮಾಡ್ಕೊಂಡು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ಲು ಸುಚಿತ್ರಾ. ಅಷ್ಟೇ ಅಲ್ಲ, ಈ ಕಮಲಾಕರ್ ಭಟ್ ಎಲ್ಲಿಗೆ ಹೋದ್ರು ಬಾಲದ ರೀತಿ ಈ ಸುಚಿತ್ರಾ ಕೂಡ ಹೋಗ್ತಾ ಇದ್ಲು. ಇಬ್ಬರ ನಡುವೆ ಎಷ್ಟು ಸಲಿಗೆ ಬೆಳೆದಿತ್ತು ಅಂದ್ರೆ ಹೆಗಲ ಮೇಲೆಲ್ಲ ಕೈ ಹಾಕೊಂಡು ಓಡಾಡ್ತಿದ್ರು. ಗಂಡನನ್ನೇ ಬಿಟ್ಟು ಬಂದ ಆಂಟಿ ಸುಚಿತ್ರಾ ಆಂಟಿಗೂ ಈ ಹಿಂದೆಯೇ ಮದುವೆ ಆಗಿತ್ತು. ಸಿದ್ದಾಪುರದ ಮಹೇಶ್ ನಾಯ್ಕ್ ಅನ್ನೋರು ಈಕೆಯನ್ನ ಪ್ರೀತಿಸಿ ಮದುವೆ ಆಗಿದ್ರು. 15 ವರ್ಷದ ತುಂಬಿದ ಸಂಸಾರಕ್ಕೆ 2 ಹೆಣ್ಮಕ್ಕಳು ಕೂಡ ಇದ್ದಾರೆ. ಈಕೆಯ ಗಂಡ ಮಹೇಶ್ ನಾಯ್ಕ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಿದ್ದಾಪುರದ ಮನೆಯಲ್ಲಿದ್ದ ಸುಚಿತ್ರಾ ಗಂಡನ ಜೊತೆ ಸ್ವಲ್ಪ ದಿನ ಇದ್ದು ಹೋಗೋಣ ಅಂತ ಬೆಂಗಳೂರಿಗೆ ಬಂದಿದ್ಲು. ಆದ್ರೆ ಗ್ಯಾಪ್ ಅಲ್ಲಿ ಆಂಟಿಯನ್ನ ಭಟ್ಟ ಬುಟ್ಟಿಗೆ ಹಾಕೊಂಡಿದ್ದ. ಎಷ್ಟರ ಮಟ್ಟಿಗೆ ಅಂದ್ರೆ ಗಂಡನನ್ನೇ ಬಿಟ್ಟು ತನ್ನ 2 ಹೆಣ್ಣು ಮಕ್ಕಳೊಂದಿಗೆ ಕಮಲಾಕರ್ ಭಟ್ ಬಳಿ ಬಂದು ಬಿಟ್ಲು ಸುಚಿತ್ರಾ ಆಂಟಿ. ಶಿವಮೊಗ್ಗದಲ್ಲಿ ಆಶ್ರಮ ಹೊಂದಿರುವ ಕಮಲಾಕರ್ ಭಟ್ ಒಂದು ಬಾಡಿಗೆ ಮನೆ ಮಾಡಿದ್ದ. ಅಲ್ಲಿ ಸುಚಿತ್ರಾ ಮತ್ತು ಮಕ್ಕಳನ್ನ ಇರಿಸಿದ. ಆಗಾಗ್ಗೆ ಬಂದು ಸುಚಿತ್ರಾ ಮನೆಯಲ್ಲಿ ಇದ್ದು ಹೋಗುತ್ತಿದ್ದ. ಭಟ್ಟನ ಆಂಟಿ ಪ್ರೀತ್ಸೆ ಕೊಲೆಯಲ್ಲಿ ಅಂತ್ಯ. ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಆಂಟಿಯ ಅಸಹ್ಯ ಮಕ್ಕಳಿಗೆ ಇಷ್ಟವಾಗಲಿಲ್ಲ. ಕಮಲಾಕರ್ ಭಟ್ ಮನೆಗೆ ಬಂದಾಗೆಲ್ಲ ಸುಚಿತ್ರಾ ಜೊತೆ ರೂಮ್ಗೆ ಹೋಗಿ ಮಲಗ್ತಿದ್ದ. ಇದನ್ನ ನೋಡಿದ ಸುಚಿತ್ರಾ ದೊಡ್ಡ ಮಗಳು ತಂದೆ ಮಹೇಶ್ ನಾಯ್ಕ್ಗೆ ಎಲ್ಲವನ್ನ ಹೇಳಿದಾಳೆ. ನಮಗೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ ಪಪ್ಪ ಅಂತ ನೋವು ತೋಡಿಕೊಂಡಿದ್ಲು. ಮಹೇಶ್ ನಾಯ್ಕ್ ಬೆಂಗಳೂರಿಂದ ಸಿದ್ದಾಪುರಕ್ಕೆ ಬಂದಾಗ ಮಗಳು ಸೀದಾ ಅಪ್ಪನ ಬಳಿ ಹೋಗಿದ್ದಾಳೆ. ತಂದೆ ಮಗಳು ಪೊಲೀಸ್ ಠಾಣೆಗೆ ಹೋಗಿ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ವಿರುದ್ಧ ಬೆದರಿಕೆಯ ದೂರು ಕೊಟ್ರು. ಆಗ ಸಿದ್ದಾಪುರಕ್ಕೆ ಬಂದ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಚೇಲಾಗಳು ಗಲಾಟೆ ಮಾಡಿದ್ದಾರೆ. ಈ ಗಲಾಟೆಯಲ್ಲಿ ಮಹೇಶ್ ನಾಯ್ಕ್ ಅಣ್ಣ ವಸಂತ್ ನಾಯ್ಕ್ ಪ್ರಾಣ ಬಿಟ್ಟಿದ್ದಾರೆ.
ಮಹೇಶ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸದ್ಯ ಸುಚಿತ್ರಾ, ಕಮಲಾಕರ್ ಭಟ್ ಸೇರಿದಂತೆ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸ್ನೇಹಿತರೆ, ದುಡ್ಡು, ಕಾಮ, ಲಕ್ಸುರಿ ಜೀವನ ಇವಿಷ್ಟನ್ನ ಪಡೆಯೋಕೆ ಕೆಲ ನೀಚರು ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಬೇರೆಯವರ ಭವಿಷ್ಯ ಹೇಳುವ ಕಮಲಾಕರ್ ಭಟ್ ತನ್ನ ಭವಿಷ್ಯ ಏನಾಗ್ಬೋದು ಅಂತ ಯೋಚನೆ ಮಾಡೋದನ್ನೇ ಬಿಟ್ಟು ಬಿಟ್ನ. ಈ ಕಳ್ಳ ಭಟ್ಟ ಮತ್ತು ಆಂಟಿ ಸುಚಿತ್ರಾ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.